ವಿಷಯ ಪರಿಪೂರ್ಣತೆ. ಪರಿಪೂರ್ಣತೆ ಸಂಪೂರ್ಣ ಆಗ್ಬೇಕು. ಎಲ್ಲಿ ತನಕ ಆ ಪೂರ್ಣತ್ವ ಅಥವಾ ಪರಿಪೂರ್ಣತೆ ಬರದಿಲ್ವೋ, ನಾವು ಮತ್ತೆ ಮತ್ತೆ ಭೂಮಿಗೆ ಬರ್ತಾನೆ ಇರಬೇಕಾಗತ್ತೆ. PSSM ಏನ್ ಕೊಡ್ತಿದೆ, ನಮ್ಮ ಗುರುಗಳು ಏನ್ ಕೊಟ್ಟಿದ್ದಾರೆ ಅಂದ್ರೆ, ಆ ಕಂಪ್ಲೀಟ್ ಪರಿಪೂರ್ಣತೆ ಬರಕ್ಕೆ ನಮ್ಗೆ ಏನೇನ್ ಬೇಕು ಎಲ್ಲ ಕೊಟ್ಟಿದ್ದಾರೆ. ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ. ನೋಡಿ, ಧ್ಯಾನದಿಂದ ಸಂಪೂರ್ಣ ಆಗಲ್ಲ ನಾವು. ಧ್ಯಾನದಿಂದ ನಮ್ಮನ್ನ ಅರ್ತ್ಕೊಂತೀವಿ. ಧ್ಯಾನದಿಂದ ನಾನು ಯಾರು ಅಂತ ಗೊತ್ತಾಗುತ್ತೆ. ದೇಹದಿಂದ, ಮನಸ್ಸಿಂದ, ಬುದ್ಧಿಯಿಂದ ದೂರಾಗಿ ಆತ್ಮ ಅಂತ ಗೊತ್ತಾಗುತ್ತೆ ಧ್ಯಾನದಿಂದ. ಅಲ್ಲಿಗೆ ಕೊನೆ ಆಗಲ್ಲ. ಜರ್ನಿ, ಆತ್ಮದ ಜರ್ನಿ ಅಲ್ಲಿಗೆ ಕೊನೆ ಆಗಲ್ಲ. ಇನ್ನು ಮುಂದೆ ಹೋಗುತ್ತೆ. ಯಾಕೆ ಅಂದ್ರೆ ಇನ್ನೂ ಕಲಿಯೋದಿದೆ. ಏನು? ಧ್ಯಾನದಿಂದ ನಮ್ಮನ್ನ ನಾವು ತಿಳ್ಕೊಂತೀವಿ. ಸ್ವಾಧ್ಯಾಯದಿಂದ ಮಧ್ಯಪೂರ್ಣತ್ವ. ನೋಡಿ, ಸ್ವಾಧ್ಯಾಯ ಬುಕ್ಸ್ ಓದ್ತೀವಿ. ಓದಬೇಕು, ಬುಕ್ಸ್ ಓದಬೇಕು. ಬರೀ ಧ್ಯಾನ ಅಂದ್ರೆ ಸಾಲಲ್ಲ. ಎಲ್ಲ ಬುಕ್ಸ್ ಓದಬೇಕು, ರೈಟ್ ಬುಕ್ಸ್. ನಮ್ಮ ಗುರುಗಳು ಎಷ್ಟೋ ಅದ್ಭುತವಾದ ಬುಕ್ಸ್ ಕೊಟ್ಟಿದ್ದಾರೆ, ಹೇಳೋಗಿದ್ದಾರೆ ಇವೆಲ್ಲ ಓದ್ಬೇಕಂತ. ಯೋಗಾನಂದ ಪರಮಹಂಸ, ಸ್ವಾಮಿ ರಾಮ, ರಿಚರ್ಡ್ ಬಾಕ್, ಲಿಂಡಾ ಗುಡ್ಮ್ಯಾನ್, ನೋಡಿ ಎಕಾರ್ಟ್ ಟೊಲೆ, ಸ್ವಾಮಿ ಶಿವಾನಂದ, ಅದ್ಭುತವಾದ ಬುಕ್ಸ್. ಓಶೋ ರಜನೀಶ್, ದೀಪಕ್ ಚೋಪ್ರಾ, ನೋಡಿ ಎಷ್ಟು ಬುಕ್ಸ್ ಇದಾವೋ ಲೆಕ್ಕ ಇಲ್ಲ. ನಮ್ಮ ಗುರುಗಳು 1,00,000 ಮೇಲೆ ಬುಕ್ಸ್ ಓದಿದ್ದಾರೆ. ಯಾಕಂದ್ರೆ ಆ ಒಂದು ಪೂರ್ಣತ್ವ ಬೇಕು ಅಂತ. ನಮ್ಮನ್ನ ನಾವು ಅರ್ಥ ಮಾಡ್ಕೊಂತೀವಿ ಧ್ಯಾನ ಮಾಡಿದ್ರೆ. ಬುಕ್ಸ್ ಓದಿದ್ರೆ ಇನ್ನೂ ಜ್ಞಾನ ಹೆಚ್ಚಾಗ್ತಾ ಹೋಗುತ್ತೆ. ಏನಂದ್ರೆ ಎಲ್ಲ ಕಡೆ ಈ ಧ್ಯಾನದ ಬಗ್ಗೆ, ಆಧ್ಯಾತ್ಮದ ಬಗ್ಗೆ ಏನ್ ಹೇಳಿದ್ದಾರೆ ಅದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಹ್ಮ್. ಆಮೇಲೆ ನಮ್ಮೊಳಗಡೆ ಏನ್ ನಡೀತಿದೆ ಅಂತಕ್ಕಂಥದ್ದು ಕೂಡ ಸ್ಪಷ್ಟ. ಕೆಲವೊಂದ್ಸತಿ ಗೊತ್ತಾಗಲ್ಲ, ಕನ್ಫ್ಯೂಸ್ ಆಗ್ತಿರ್ತೀವಿ ನಾವು. ಏನ್ ನಡೀತಿದೆ ಗೊತ್ತಾಗಲ್ಲ. ಆ ಬುಕ್ಸ್ ಎಲ್ಲ ಓದಿದಾಗ ಏನಾಗುತ್ತೆ, ಇನ್ನೂ ಕ್ಲಾರಿಟಿ ಹೆಚ್ಚಾಗ್ತಾ ಹೋಗುತ್ತೆ. ಆಮೇಲೆ ಅವರು ಹೇಗೆ ಈ ಒಂದು ಎನ್ಲೈಟನ್ಮೆಂಟ್ ಪಡೆದ್ರು, ಜ್ಞಾನೋದಯ ಪಡೆದ್ರು ಅಂತ ಗೊತ್ತಾಗುತ್ತೆ. ರಮಣ ಮಹರ್ಷಿ ಬುಕ್ಸ್ ನೋಡಿ, ಒಂದ್ 3-4 ಬುಕ್ಸ್ ಇದೆ, ಅದ್ಭುತವಾದ ಬುಕ್ಸ್. ನಾನ್ ಯಾರು ಅಂತ ಕಂಪ್ಲೀಟ್ ಆಗಿ ಇನ್ನೂ ಅರ್ಥ ಆಗುತ್ತೆ, ಇನ್ನೂ ಆಳವಾಗಿ ಅರ್ಥ ಆಗುತ್ತೆ. ಯಾಕಂದ್ರೆ ನಾವು ಪರಿಪೂರ್ಣತ್ವ ಹೋಗ್ಬೇಕು. ಬರೀ ನಮ್ಮನ್ನ ನಾವು ಅರ್ಥ ಮಾಡ್ಕೊಂಡ್ರು ಅಲ್ಲ, ಇನ್ನು ಮುಂದೆ ಹೋಗ್ಬೇಕು. ಏನು? ಮಧ್ಯಪೂರ್ಣತ್ವ, ನೆಕ್ಸ್ಟು ಪೂರ್ಣತ್ವ, ಸಂಪೂರ್ಣತ್ವ ಬರುತ್ತೆ. ಯಾವುದು? ಸಜ್ಜನ ಸಾಂಗತ್ಯ ಮಾಡ್ಬೇಕು. ಕೇಳಿಸ್ಕೋಬೇಕು, ಎಲ್ಲರ ಎಕ್ಸ್ಪೀರಿಯನ್ಸ್ ಕೇಳಿಸ್ಕೋಬೇಕು. ಬುಕ್ಸ್ ಅಲ್ಲಿ ಎಷ್ಟು ಜ್ಞಾನ ಇರುತ್ತೋ ಲೆಕ್ಕ ಇಲ್ಲ. ಆಹಾರದ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಸ್ವಾಮಿ ಶಿವಾನಂದ ಬುಕ್ಸ್ ಓದಿದ್ಮೇಲೆ. ಹೇಗಿರ್ಬೇಕು ಆಹಾರ, ಆ ಮಾಸ್ಟರು ಆಹಾರ ಹೇಗಿರ್ಬೇಕು, ಉಪವಾಸ ಹೇಗ್ ಮಾಡ್ಬೇಕು, ಮೌನ ಹೇಗ್ ಮಾಡ್ಬೇಕು, ಎಷ್ಟು ಹೇಳ್ತಾರೋ ಲೆಕ್ಕ ಇಲ್ಲ. ಅದಾದ್ಮೇಲೆ ಹೇಗೆ ಸೆಲ್ಫ್ ಕಂಟ್ರೋಲ್ ಅಂದ್ರೆ ಏನು, ಈ ವಾಸನೆಗಳಂದ್ರೆ ಏನು, ಹೇಗ್ ಬರ್ತವೆ, ಡಿಸೈರ್ಸ್ ಅಂದ್ರೆ ಏನು, ಹ್ಮ್ ಈ ತರ ವಿಷಯಗಳೆಲ್ಲ ನೋಡಿ ಸ್ವಾಮಿ ಶಿವಾನಂದ ಬುಕ್ಸ್ ಅಲ್ಲಿ ಗೊತ್ತಾಗ್ತಿದೆ. ನಾನು ಓದ್ತಾ ಇದ್ದೀನಿ ಬುಕ್ಸ್ ಇವಾಗ. ಅದು ಓದಿಲ್ಲ ಅಂದ್ರೆ ಏನಾಗುತ್ತೆ, ಬರೀ ಧ್ಯಾನ ಮಾಡ್ತೀನಿ ಅಂದ್ರೆ ಸಾಲಲ್ಲ, ಜ್ಞಾನ ಹೆಚ್ಚಾಗಲ್ಲ. ಹಾಗಾಗಿ ಬುಕ್ಸ್ ರೀಡಿಂಗ್ ಇಸ್ ವೆರಿ 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 ಇಂಪಾರ್ಟೆಂಟ್. ಬರೀ ಬುಕ್ಸ್ ರೀಡಿಂಗ್ ಮತ್ತೆ ಆಗ್ಬಾರ್ದು, ಬ್ಯಾಲೆನ್ಸ್ಡ್ ಆಗಿರ್ಬೇಕು ಎಲ್ಲಾನು ಕೂಡ. ಏನು? ಧ್ಯಾನ ಒಂದು 3 ಗಂಟೆ, 3+2+1 ಫಾರ್ಮುಲಾ ನೋಡಿ. 24 ಗಂಟೆ ಇದೆ. ಅದರಲ್ಲಿ ಒಂದು 6 ಗಂಟೆ ಆಧ್ಯಾತ್ಮಿಕಕ್ಕೆ ಇಡಬೇಕು. ಏನು? 3 ಗಂಟೆ ಧ್ಯಾನ, 2 ಗಂಟೆ ಸ್ವಾಧ್ಯಾಯ, 1 ಗಂಟೆ ಸಜ್ಜನ ಸಾಂಗತ್ಯ. ಎಲ್ಲರ ಎಕ್ಸ್‌ಪೀರಿಯನ್ಸ್ ಕೇಳ್ಬೇಕು.
24 ಅವರ್ಸ್ ಇದೆ ನೋಡಿ. ಇನ್ನು 18 ಅವರ್ಸ್ ಇರುತ್ತೆ. ಮಿಕ್ಕಿದ 18 ಅವರ್ಸು ಸಂಸಾರ, ಆ, ಊಟ, ನಿದ್ದೆ ಎಲ್ಲ ಮಾಡ್ಕೋಬಹುದು. ಅಂದ್ರೆ ಸಮಯನ ಸರಿಯಾಗಿ ವಿನಿಯೋಗ ಮಾಡ್ಕೋಬೇಕು. ಸಮಯನ ವ್ಯರ್ಥ ಮಾಡಬಾರ್ದು. ಸೇವೆ ಮಿಕ್ಕಿ ಸ್ವಲ್ಪ ಇನ್ನೂ ಟೈಮ್ ಸ್ವಲ್ಪ ದಿನದಲ್ಲಿ. ಯಾಕಂದ್ರೆ ಅವಾಗೇನಾಗುತ್ತೆ ಸಂಪೂರ್ಣತ್ವ ಬರುತ್ತೆ ಆತ್ಮಕ್ಕೆ. ನಾವು ಪರಿಪೂರ್ಣ ಆಗ್ಬೇಕು. ಅದು ಇಂಪಾರ್ಟೆಂಟ್. ಪರಿಪೂರ್ಣ ಆಗ್ಬೇಕು. ಯಾಕಂದ್ರೆ ಒಂದು ದೊಡ್ಡ ಅಪರ್ಚುನಿಟಿ ಇಂಥ ಮಹಾಗುರು ಸಿಕ್ಕಿರೋದು. ಈ ಒಂದು ಜನ್ಮ ಅಂತಕ್ಕಂಥದ್ದು ಒಂದು ಗ್ರೇಟ್ ಗಿಫ್ಟ್. ಸುಮ್ಮನೆ ಸಿಗಲ್ಲ ಜನ್ಮಗಳು. ಎಷ್ಟೋ ಕಾದು, 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 ಕಾದು ಬಂದಿದ್ದೀವಿ ನಾವು ಭೂಮಿಗೆ. ಯಾಕಂದ್ರೆ ಯಾಕೆ ಕಾದಿದ್ದೀವಿ ಅಂದ್ರೆ ಅಂತ ಗುರು ಬೇಕಂತ. ಸರಿಯಾದ ಗುರು ಇರ್ಲಿಲ್ಲ ಭೂಮಿ ಮೇಲೆ. ಪತ್ರಿಜಿಯವರು ಅಂತ ಒಂದು ಪ್ಲಾಟ್‌ಫಾರ್ಮ್ ರೆಡಿ ಮಾಡ್ಕೊಟ್ಟಿದ್ದಾರೆ ಎಲ್ಲರಿಗೂ ನಮ್ಗೆ. ಹಾಗಾಗಿ ಆ ಸಂಪೂರ್ಣತ್ವ ಏನಪ್ಪಾ ಈ ಪ್ಲಾಟ್‌ಫಾರ್ಮ್ ಅಲ್ಲಿ ಏನ್ ಆಗ್ತಿದೀವಿ ಅಂದ್ರೆ ಆ ಪರಿಪೂರ್ಣತ್ವಕ್ಕೆ ಹೋಗ್ತಿದೀವಿ ನಾವು. ದಿನಕ್ಕೂ. ಧ್ಯಾನ ಮಾಡ್ತೀವಿ 2 ಗಂಟೆ, 3 ಗಂಟೆ. 2 ಗಂಟೆ ಬೆಳಗ್ಗೆ, ರಾತ್ರಿ 1 ಗಂಟೆ ಧ್ಯಾನ ಮಾಡ್ತೀವಿ. 3 ಗಂಟೆ ಧ್ಯಾನ ಆಯ್ತು. ಇನ್ನೊಂದ್ 2 ಗಂಟೆ ಸ್ವಾಧ್ಯಾಯ ಮಾಡ್ಬೇಕು. ಬುಕ್ಸ್ ಓದೋಣ. ದಿನಕ್ಕೊಂದು 20 ಪೇಜು, 30 ಪೇಜು. ಎಷ್ಟೋ ಎಷ್ಟು ಜ್ಞಾನ ಹೆಚ್ಚಾಗುತ್ತೋ ಬುಕ್ಸ್ ಓದಿದಷ್ಟು. ಹ್ಮ್. ಮೈಂಡನ್ನ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಅರ್ಥ ಮಾಡ್ಕೊಂತೀವಿ. ಓಶೋ ರಜನೀಶ್ ಬುಕ್ ಅರ್ಥ ಮಾಡ್ಕೊಂಡ್ರೆ ನಾವು ಮಾಡ್ತಕ್ಕಂಥ ಚೇಷ್ಟೆಗಳೆಲ್ಲ ಗೊತ್ತಾಗುತ್ತೆ. ಎಕಾರ್ಟ್ ಟೋಲೆ ಬುಕ್ಸ್ ಇದೆ. ಪವರ್ ಆಫ್ ನೌ. ಪ್ರೆಸೆಂಟ್ ಅಲ್ಲಿ ಹೆಂಗಿರ್ಬೇಕಂತ ಗೊತ್ತಾಗುತ್ತೆ. ಪ್ರೆಸೆಂಟ್‌ಗೆ ಎಂತ ದೊಡ್ಡ ಗಿಫ್ಟ್ ಪ್ರೆಸೆಂಟ್ ಅಲ್ಲಿ ಇದ್ರೆ ಎಷ್ಟು ಜ್ಞಾನ ಬರುತ್ತಂತ ಗೊತ್ತಾಗುತ್ತೆ. ಪ್ರೆಸೆಂಟ್ ಅಲ್ಲಿ ಇಲ್ಲ ಅಂದ್ರೆ ಏನಾಗುತ್ತಂತ ಎಕಾರ್ಟ್ ಟೋಲೆ ಬುಕ್ಸ್ ಓದಿದ್ರೆ ಗೊತ್ತಾಗುತ್ತೆ ನೋಡಿ. ದೀಪಕ್ ಚೋಪ್ರಾ ಅವ್ರು ನೋಡಿ. ಅವರು ಕೂಡ ಎಷ್ಟು ಹೇಳ್ತಾರೋ ಆಧ್ಯಾತ್ಮಿಕದ ಬಗ್ಗೆ. ಹ್ಮ್. ಈ ಒಂದು ಈ ಬಾಡಿ ಬಗ್ಗೆ ಹೇಗೆ ಸೇವೆ ಮಾಡಿದ್ರೆ ಸಕ್ಸಸ್ ಕಾಣ್ತೀವಿ ನಾವು ಲೈಫಲ್ಲಿ. ಏನ್ ಮಾಡ್ಬೇಕು? ಟೈಮ್ ಇಲ್ಲ, ಸ್ಪೇಸ್ ಇಲ್ಲ. ಈ ತರ ಎಷ್ಟೋ ಬುಕ್ಸ್ ಇದಾವೆ. ಎಲ್ಲೆಲ್ಲ ಮಾಸ್ಟರ್ಸ್. ಅಂದ್ರೆ ದಿನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಬೇಕು. ಏನ್ ರೂಲ್ ಅಪ್ಪ? ಫಾರ್ಮುಲಾ ಏನಪ್ಪಾ ಅಂದ್ರೆ 3+2+1 ಏನು? 3 ಗಂಟೆ ಧ್ಯಾನ, 2 ಗಂಟೆ ಸ್ವಾಧ್ಯಾಯ, ಇನ್ನೊಂದು ಗಂಟೆ ಸಜ್ಜನ ಸಂಗತ. ಎಲ್ಲರ ಎಕ್ಸ್‌ಪೀರಿಯನ್ಸ್ ಕೇಳ್ಬೇಕು. ಪಿಎಂಸಿ ಕನ್ನಡದಲ್ಲಿ ಬರ್ತವೆ ಎಕ್ಸ್‌ಪೀರಿಯನ್ಸ್‌ಗಳು. ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಬರ್ತವೆ ಎಕ್ಸ್‌ಪೀರಿಯನ್ಸ್‌ಗಳು. ಕೇಳ್ಬೇಕು. ಕೇಳಿದಾಗ ಏನಾಗುತ್ತೆ? ಆ ಪೂರ್ಣತ್ವ ಬರುತ್ತೆ ನಮ್ಗೆ. ಏನು ಇನ್ನೂ ನಮ್ಮ ಧ್ಯಾನ ಸಾಧನೆಗೆ ಸಹಕಾರ ಆಗುತ್ತೆ ಎಕ್ಸ್‌ಪೀರಿಯನ್ಸ್ ಕೇಳಿದಷ್ಟು. ಇನ್ನೂ ಕ್ಲಾರಿಟಿ ಬರುತ್ತೆ. ನಮ್ಮಲ್ಲಿ ನಡೀತಕ್ಕಂಥ ಎಕ್ಸ್‌ಪೀರಿಯನ್ಸ್‌ಗಳು, ಅವರಿಗೆ ಆಗಿರ್ತಕ್ಕಂಥ ಎಕ್ಸ್‌ಪೀರಿಯನ್ಸ್‌ಗಳು ಮ್ಯಾಚ್ ಆಗ್ತಾ ಇರ್ತವೆ. ಅವ್ರು ಹೇಗೆ ಹೊರಗೆ ಬಂದ್ರು ಆ ತರ ಸಮಸ್ಯೆಗಳಿಂದ, ಹೆಂಗ್ ಸಾಧನೆ ಮಾಡಿದ್ರು, ಎಷ್ಟು ಸಾಧನೆ ಮಾಡಿದ್ರು. 20 ಮಾತ್ರೆ ತಗೊಂತಿರ್ತಾರೆ. ಅಂಥವ್ರು ಒಂದು ಮಾತ್ರೆ ಇಲ್ದಂಗೆ ಅದ್ಭುತವಾಗಿ ಬದುಕ್ತಾರೆ. ಹೇಗ್ ಬದುಕಿದ್ರು? ಅವರೆಲ್ಲ ರಾತ್ರೆಲ್ಲ ಧ್ಯಾನ ಮಾಡ್ತಾರೋ, ಅಥವಾ ದಿನದಲ್ಲಿ ಒಂದು 4 ಗಂಟೆ, 5 ಗಂಟೆ ಧ್ಯಾನ ಮಾಡಿರ್ತಾರೆ. ಅಂದ್ರೆ ಈ ತರ ವಿಷಯಗಳೆಲ್ಲ ಕೇಳಿದಾಗ ಏನಾಗುತ್ತೆ, ಮೋಟಿವೇಷನ್ ಬರುತ್ತೆ ನಮ್ಗೆ ಇನ್ನೂ ಧ್ಯಾನ ಸಾಧನೆ ಮಾಡಕ್ಕೆ. ಆಮೇಲೆ ಎಷ್ಟೋ ಜನ ಬುಕ್ಸ್ ಎಲ್ಲ ಓದಿ ಬುಕ್ಸ್ ಬಗ್ಗೆ ಹೇಳ್ತಾ ಇರ್ತಾರೆ. ಕೇಳ್ಬೇಕು. ನೋಡಿ ಎಂತೆಂತ ಬುಕ್ಸ್ ಓದಿದ್ರು, ಹೇಗ್ ಓದಿದ್ರು. ಒಂದೇ ಸತಿ 3 ಬುಕ್ ಹಿಡ್ಕಂತೀವಿ. ಏನಾಗುತ್ತೆ? ಒಂದ್ ಬುಕ್ ಬೇಜಾರಾದ್ರೆ ಇನ್ನೊಂದ್ ಬುಕ್ ಓದ್ಬೋದು. ಆ ಬುಕ್ ಬೇಜಾರಾದ್ರೆ ಇನ್ನೊಂದ್ ಬುಕ್ ಓದ್ಬೋದು. ಅವಾಗ ಬುಕ್ಸ್ ಬೇಜಾರಾಗಲ್ಲ. ಸ್ಟಾರ್ಟಿಂಗ್ ಬುಕ್ಸ್ ಓದ್ಬೇಕಾದ್ರೆ ನಿದ್ದೆ ಬಂದಂಗೆ ಆಗ್ತಾ ಇರುತ್ತೆ. ನೋಡಿ ಆ ತರದ್ದೆಲ್ಲ ಸಿಗುತ್ತೆ. ಎಕ್ಸ್‌ಪೀರಿಯನ್ಸ್‌ಗಳು ಕೇಳಿದಾಗ ಅದು ಹೇಗೋಯ್ತು? ಸ್ಟಾರ್ಟಿಂಗ್ ಅರ್ಥ ಆಗ್ತಿರ್ಲಿಲ್ಲ. ಸ್ವಲ್ಪ ಧ್ಯಾನ ಸಾಧನೆ ಮಾಡಿದ್ವಿ. ಬುಕ್ಸ್ ಚೆನ್ನಾಗಿ ಅರ್ಥ ಆಗಕ್ ಶುರುವಾದವು. ಹಾಗೆ ಎನರ್ಜಿಸ್ ಜಾಸ್ತಿ ಇರ್ಲಿಲ್ಲ. ಅವಾಗ ಬುಕ್ಸ್ ಅರ್ಥ ಆಗ್ತಿರ್ಲಿಲ್ಲ. ಏನಾಗುತ್ತೆ? ಫಸ್ಟ್ ಧ್ಯಾನ ಮಾಡಿದ್ರೆ ನಮ್ಮನ್ನ ನಾವು ಅರ್ಥ ಮಾಡ್ಕೊಂತೀವಿ. ಇನ್ನೂ ಸ್ವಲ್ಪ ಸ್ವಾಧ್ಯಾಯ ಮಾಡಿದ್ರೆ ಮಧ್ಯಪೂರ್ಣತ್ವ. ನೆಕ್ಸ್ಟು ಸಜ್ಜನ ಸಂಗತ ಮಾಡಿದಾಗ ಸಂಪೂರ್ಣತ್ವ ಬರುತ್ತೆ ನಮಗೆ. 3 ಹಂಗಾಗಿ ನಮ್ಮ ಗುರುಗಳು 3 ಹೇಳಿದ್ದಾರೆ. ಧ್ಯಾನ ಮಾಡಿದ್ರೆ ನಮ್ಮನ್ನ ಗೊತ್ತಾಗುತ್ತೆ. ಪ್ಲಸ್ ಸ್ವಾಧ್ಯಾಯ, ಪ್ಲಸ್ ಸಜ್ಜನ ಸಾಂಗತ್ಯ. ಇದು 3 ಗೊತ್ತಾಗುತ್ತೆ. ಪ್ಲಸ್ಸು ಎಲ್ಲ ಕಡೆ ನಾನಿದ್ದೀನಿ ಅಂತ ಕೂಡ ಗೊತ್ತಾಗುತ್ತೆ. ಇನ್ನು ಮಾಡ್ತಾ ಸಾಧನೆ ಮಾಡ್ತಾ. ನೋಡಿ ಮಾಸ್ಟರ್ಸ್. ದಿನ ನೋಡಿ ಇವೆಲ್ಲ ಇರ್ಬೇಕು. ಸ್ಟ್ರಿಕ್ಟ್ ಆಗಿರ್ಬೇಕು. ಹಂಗೆ ಸಂಸಾರದಲ್ಲಿ ಅದ್ಭುತವಾಗಿ ಸಂಸಾರ ಧರ್ಮ ಫಾಲೋ ಮಾಡ್ಬೇಕು. ಫಸ್ಟ್ ಸ್ವಧರ್ಮ. ಸೊ ಏನು? ನಮ್ ಜೊತೆ ನಾವಿರ್ಬೇಕು. ಧ್ಯಾನ ಸಾಧನೆ. ನೆಕ್ಸ್ಟು ಸಂಸಾರ ಧರ್ಮ, ಕುಟುಂಬ ಧರ್ಮ. ಕುಟುಂಬಕ್ಕೆ ಏನ್ ಮಾಡ್ಬೇಕು ಧರ್ಮ ಕರೆಕ್ಟಾಗಿ ಫಾಲೋ ಮಾಡ್ಬೇಕು. ನೆಕ್ಸ್ಟ್ ಸಮಾಜ ಧರ್ಮ ಇದೆ ಮತ್ತೆ.
ಇದೆಲ್ಲ ಪಡಿತಕ್ಕಂಥ ಜ್ಞಾನನ್ನ ಸಮಾಜಕ್ಕೆ ಹಂಚಬೇಕು ಉಚಿತವಾಗಿ. ಏನು ಎಕ್ಸ್‌ಪೆಕ್ಟ್ ಮಾಡದೆ. ಕರುಣೆ, ಮಹಾಕರುಣೆಯಿಂದ ಎಲ್ಲ ಹಂಚಬೇಕು. ಎಷ್ಟು ಏನ್ ಗೊತ್ತಿದೆ ಎಲ್ಲ ಹಂಚಬೇಕು. ನೋಡಿ. ಯಾವಾಗ ಹಂಚ್ತೀವಿ, ಹಂಚಿದಷ್ಟು ಆನಂದ ಹೆಚ್ಚಾಗ್ತಾ ಹೋಗುತ್ತೆ. ನಮಗೂ ಕೂಡ ಎಷ್ಟೋ ಕ್ಲಾರಿಟಿ ಬರುತ್ತೆ. ಪರ್ಫೆಕ್ಷನ್ ಬರುತ್ತೆ. ಎಲ್ಲರ ಜನನ್ನ ನೋಡ್ತೀವಿ. ನಾನು 20, 25 ವರ್ಷ, 22 ವರ್ಷದಿಂದ ಮಾಡ್ತಾನೇ ಇದ್ದೀನಿ ಸೇವೆ ಮಾಡ್ತಾ ಇದ್ದೀನಿ. ಎಷ್ಟು ತಿಳ್ಕೊಂಡಿದ್ದೀನೋ ಲೆಕ್ಕ ಇಲ್ಲದಷ್ಟು ತಿಳ್ಕೊಂಡಿದ್ದೀನಿ ನಾನು. ಜನರಿಗೆ ಹತ್ರ ಹೋಗಿ ಕೇಳಿ, ಕೇಳಿ, ಕೇಳಿ ಅವ್ರ ವಿಷಯಗಳು ಕೇಳಿ, ಹ್ಮ್. ಅವ್ರು ಹೇಗೆ ಧ್ಯಾನ ಮಾಡಿದ್ರು, ಅವ್ರ ಸಮಸ್ಯೆಗಳೇನಿದ್ವು, ಎಂತೆಂಥ ಸಮಸ್ಯೆಗಳು. ಯಾಕಂದ್ರೆ ಆ ಪರಿಪೂರ್ಣತ್ವ ಬರುತ್ತೆ ಇವೆಲ್ಲ ಮಾಡಿದಾಗ. ಬರೀ ಧ್ಯಾನ ಮಾಡದೆ ನಮ್ಮ ಮನೇಲಿ ಕೂತು ಅಂದ್ರೆ ಆಗಲ್ಲ. ಧ್ಯಾನ ಮಾಡ್ಬೇಕು, ಸ್ವಾಧ್ಯಾಯ ಮಾಡ್ಬೇಕು, ಸಜ್ಜನ ಸಂಗತಿ ಮಾಡ್ಬೇಕು, ಪ್ಲಸ್ ಸೇವೆ ಮಾಡ್ಬೇಕು. ಆ ಬುದ್ಧನ್ ವೈಫ್ ಆಫ್ ಬುದ್ಧ ಅಂತ ಯಶೋಧ, ಬುದ್ಧಾಸ್ ವೈಫ್ ಯಶೋಧರ ಅಂತ ಬುಕ್ ಇದೆ. ಅಲ್ಲಿ ಆ ಯಶೋಧರ ಮನೆಯಲ್ಲೇ ಕೂತಿರ್ತಾಳೆ ಬುದ್ಧ ಹೋದಾಗ ಬೇಜಾರಾಗಿ. ಬುದ್ಧ ಯಾವಾಗ ಪ್ರಚಾರಕ್ಕೆ ಹೋಗ್ತಾನೆ ಹೊರಗಡೆ, ಬೇಜಾರಾಗ್ಬಿಟ್ಟು ಮನೇಲೇ ಕೂತಿರ್ತಾಳೆ. ನಂದೇ ಒಂದ್ ದೊಡ್ಡ ಕಷ್ಟ ಅಂತ. ಯಾರಿಗೂ ಕಷ್ಟ ಇಲ್ಲ. ನೋಡಿ ರಾಣಿ ಎಲ್ಲ ಇದೆ ಮತ್ತೆ ಕಷ್ಟ ಅಂತಿರ್ತಾಳೆ. ನನಗೆ ಗಂಡ ಇಲ್ಲ, ನನ್ನ ಯಾರು ನೋಡ್ಕೊಳ್ಳೋರಿಲ್ಲ, ನಾನು ಒಬ್ಳೇ ಆಗ್ಬಿಟ್ಟೆ ಅಂತ ಬೇಜಾರಾಗಿ ಕೂತಿರ್ತಾಳೆ. ಯಾವಾಗ ಅವಳು ಹೊರಗೆ ಹೋಗ್ತಾಳೆ, ಕೇಳ್ತಾಳೆ ಎಲ್ಲರಿಗೂ. ಆ ಒಬ್ರಿಗೆ ಯಾರಿಗೋ ಸಾವಾಗಿರುತ್ತೆ, ಒಬ್ರಿಗೆ ಯಾರಿಗೋ ಮಕ್ಳಿರಲ್ಲ, ಒಬ್ರಿಗೆ ಯಾರಿಗೋ ಅತ್ತೆ ಸೊಸೆ ಜಗಳಗಳು ಅಥವಾ ಇನ್ಯಾವ್ದಾವುದೋ ರೋಗಗಳು, ವಿಚಿತ್ರ ವಿಚಿತ್ರ ಸಮಸ್ಯೆಗಳೆಲ್ಲ ಕೇಳ್ತಾಳೆ. ಕೇಳಿದ್ಲು ನೋಡಿ ಅದೇ ಸಜ್ಜನ ಸಾಂಗತ್ಯ. ಕೇಳಿದ್ಲು ಶ್ರವಣ. ಕೇಳಿದ ತಕ್ಷಣ ಏನಾಗುತ್ತೆ, ಓಹೋ! ಇಷ್ಟೊಂದು ಕಷ್ಟ ಇದೆಯಾ? ನನ್ ಕಷ್ಟ ಏನೂ ಅಲ್ಲ ಅಂತ ಅವಾಗ ಅವಳಿಗೆ ಕ್ಲಾರಿಟಿ ಬರುತ್ತೆ. ಮನೇಲೇ ಕೂತಿದ್ರೆ ಹೊರಗೆ ಹೋದ್ಲು, ಕೇಳಿದ್ಲು. ಹಂಗಾಗಿ ಪ್ರತಿಯೊಬ್ರು ಕೂಡ ಎಲ್ಲರ ವಿಷಯ ಕೇಳಬೇಕು. ಕೇಳಿದಷ್ಟು ಏನಾಗುತ್ತೆ, ನಮ್ಗೆ ಎಷ್ಟೋ ಸಮಾಧಾನ ಆಗುತ್ತೆ. ಎಲ್ಲ ಕಡೆ ಸಮಸ್ಯೆ ಇದೆ, ನನಗೊಂದೇ ಅಲ್ಲ. ಜಗತ್ತಲ್ಲಿ ಎಲ್ಲ ಕಡೆ ಸಮಸ್ಯೆಗಳಿದಾವೆ. ಅವ್ರ ಸಮಸ್ಯೆ ಅಂತ ತಗಂತಿಲ್ಲ, ಕಲಿಕೆ ಅಂತ ತಗಂತಿದ್ದಾರೆ. ಹಾಗಾಗಿ ಮನೇಲೇ ಇರಬಾರ್ದು. ಸಜ್ಜನ ಸಾಂಗತ್ಯ ಮಾಡ್ಬೇಕು, ಕೇಳಿಸ್ಕೋಬೇಕು. ಅದಾದ್ಮೇಲೆ ಸೇವೆ ಮಾಡಕ್ ಹೋದಾಗೂ ಎಷ್ಟೋ ಗೊತ್ತಾಗುತ್ತೆ. ಸಮಸ್ಯೆಗಳು ಹೇಳ್ತಾರೆ ನಮ್ಗೆ. ಏನಾಗಿದೆ? ಯಾಕೆ ಧ್ಯಾನ ಬೇಕು? ಧ್ಯಾನಕ್ಕೆ ಯಾಕೆ ಬಂದ್ರಿ ನೀವು? ಅಂದ್ರೆ ಅವ್ರ ಕಷ್ಟಗಳು ಕೇಳಿದಾಗ ನಮಗೂ ಆ ತರ ಪರಿಸ್ಥಿತಿಗಳು ಬಂದಾಗ ಓಹೋ! ಅವ್ರು ಹೆಂಗ್ ಹೊರಗ್ ಬಂದ್ರು ಅಂತ ಗೊತ್ತಾಗುತ್ತೆ. ಹಾಗಾಗಿ ಮಾಸ್ಟರ್ಸ್ ಯಾವಾಗ್ಲೂ ಕೂಡ ಈ 3 ಫಾಲೋ ಮಾಡ್ಬೇಕು. ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ವೆರಿ, ವೆರಿ ಇಂಪಾರ್ಟೆಂಟ್. ಮಾಡ್ಲೇಬೇಕು. ಮಾಡಿಲ್ಲ ಅಂದ್ರೆ ಆ ಪರಿಪೂರ್ಣತ್ವ ಬರೋದಿಲ್ಲ. ಮತ್ತೆ ಬರ್ಬೇಕಾಗತ್ತೆ ಭೂಮಿಗೆ. ಮತ್ತೆ ಮತ್ತೆ ಬರೋ ಅವಶ್ಯಕತೆ ಇಲ್ಲ. ನೋಡಿ. ಪ್ಲಸ್ ಸೇವೆ ಕೂಡ ಇದೆ ನೋಡಿ. ನಾವು ಯಾವಾಗ ಧ್ಯಾನ ಮಾಡ್ಕೊಂತೀವಿ, ನಾವು ಅರಿಹಂತ ಅಂತ ಗೊತ್ತಾಗುತ್ತೆ. ನಾನು ಆತ್ಮ ಅಂತ ಗೊತ್ತಾಗುತ್ತೆ. ಮನೇಲೇ ಕೂತು ಧ್ಯಾನ ಹೇಳ್ತೀನಿ ಅಂತಂದ್ರೆ ಬೋಧಿಸತ್ವ. ಹೊರಗೆಲ್ಲ ಹೋಗ್ತೀನಂದ್ರೆ ಬುದ್ಧ ನೋಡಿ. ಈ ಲೋಕ ಕಲ್ಯಾಣಕ್ಕೋಸ್ಕರ ಎಲ್ಲ ಹೋಗ್ತೀವಿ ನಾವು. ಹೊರಗಡೆ ಹೋಗಿ ಹೇಳ್ಕೊಡ್ತೀವಿ ಮನೆ ಮನೆಗೆ. ಧ್ಯಾನ ಗ್ರಾಮೀಣಕ್ಕೆ ಹೋಗ್ತೀವಿ. ಏನು ಅಲ್ಲಿ ಬುದ್ಧತ್ವ ಸಿಗುತ್ತೆ ನಮಗೆ. ಎಲ್ಲಾರ್ ನೋಡ್ತೀವಿ, ಹೋಗಿ ಪ್ರಚಾರ ಮಾಡ್ತೀವಿ. ನೋಡಿ. ಹೋಗ್ಬೇಕು, ಎಲ್ಲರೂ ಹೋಗ್ಬೇಕು. ಪ್ರತಿದಿನ ಈ ಫಾಲೋ ಮಾಡಿದಾಗ ಏನಾಗುತ್ತೆ, ಆ ಪರಿಪೂರ್ಣತ್ವ ಬರುತ್ತೆ ನಮಗೆ. ಆ ಪರಿಪೂರ್ಣತ್ವಗೋಸ್ಕರನೇ ನಾವು ಇಲ್ಲಿ ಬಂದಿದ್ವಿ. ಎಲ್ಲ ಇದೆ ನೋಡಿ, ಏನಿಲ್ಲ ಇಲ್ಲಿ. ಎಷ್ಟು ಇದೆ ತಿಳ್ಕಳಕ್ಕೆ. ಒಂದೊಂದು ಬುಕ್ಸು ಎಷ್ಟು ಜ್ಞಾನ ಕೊಡುತ್ತೋ. ಋತ್ಮಾಂಡಕ ಮೇರಿ ಬುಕ್ ಇದೆ ಒಂದು. ನಾನು ಓದಿದೆ ಕರೋನಾ ಟೈಮಲ್ಲಿ. ನಮ್ಮ ವಿಷಯಗಳೆಲ್ಲ ಗೊತ್ತಾಯ್ತು. PSSM ಯಾಕಂತ ಗೊತ್ತಾಯ್ತು. ನೋಡಿ ಆಕ್ಸಿಸ್ ಶಿಫ್ಟ್ ಆಯ್ತು. ಭೂಮಿ ಸತ್ಯವಾಗಿ ಬರ್ತಿದೆ. ಥರ್ಡ್ ಡೈಮೆನ್ಷನ್, ಫಿಫ್ತ್ ಡೈಮೆನ್ಷನ್‌ಗೆ ಬಂದಿದೆ. ವಾಕಿನ್ಸ್ ಅಂದ್ರೆ ಏನು? ಚಾನಲಿಂಗ್ ಅಂದ್ರೆ ಏನು? ಆಟೋ ರೈಟಿಂಗ್ ಅಂದ್ರೆ ಏನು? ಈ ತರದೆಲ್ಲ ಸಿಗುತ್ತೆ ಅಲ್ಲಿ ಬುಕ್ಸಲ್ಲಿ. ಓದಬೇಕು. ಆ ಬುಕ್ಕು ಸುಮ್ನೆ ಇಟ್ಟಿದ್ದೆ. ಅದು ಬರೀ ನನಗೆ ತುಂಬಾ ಅಟ್ರಾಕ್ಟ್ ಮಾಡ್ತಾ ಇತ್ತು. ಆ ಬುಕ್ ಓದಿದಾಗ ನನಗೆ ಇನ್ನೂ ಸೀರಿಯಸ್‌ನೆಸ್ ಬಂತು ಸೇವೆ ಮಾಡಕ್ಕೆ. ನೋಡಿ. ಎಷ್ಟು ಸೇವೆ ಮಾಡ್ತೀವಿ ಅಷ್ಟು ಮೇಲಿನ ಸಪೋರ್ಟ್ ಇರುತ್ತೆ. ಕಾಯ್ತಾ ಇದ್ದಾರೆ ಯಾರು ಮಾಡ್ತಾರೆ ಸೇವೆ ಅಂತ. ಸರಿಯಾದ ವಿಷಯಗಳನ್ನ ಯಾರು ಹೇಳ್ಕೊಡ್ತಾರೆ ಅಂತ ಕಾಯ್ತಾ ಇದ್ದಾರೆ ಮೇಲಿನ ಲೋಕದಲ್ಲಿ. ಈ ತರದ ವಿಷಯಗಳು ಸ್ಪಷ್ಟ ಆದವು ನನಗೆ ಆ ಬುಕ್ ಓದಿದಾಗ. ಓದ್ಬೇಕು. ಬುಕ್ಸ್ ಓದಿದಾಗ ಏನಾಗುತ್ತೆ, ಎಷ್ಟೋ ವಿಷಯಗಳು ಕ್ಲಿಯರ್ ಆಗ್ತಾವೆ ನಮಗೆ. ಆಮೇಲೆ ನಮ್ಗೆ ಎಷ್ಟೋ ಮೋಟಿವೇಷನ್ ಬರುತ್ತೆ. ಎಷ್ಟೋ ನಮ್ಮ ಜೀವನ ಪರಿವರ್ತನೆ ಆಗುತ್ತೆ. ನನಗೆ ಎಷ್ಟು ಪರಿವರ್ತನೆ ಆಯ್ತು ಆ ಬುಕ್ಕಿಂದ. ಸೇವೆ ಮಾಡ್ತೀವಂದ್ರೆ ಸಾಕು ಶಕ್ತಿ ಸುಮ್ಮನೆ ಸುರಿತಾರೆ ಮೇಲಿನ ಲೋಕದಲ್ಲಿ. ಮಾಡು ಹೋಗು ನಾವೆಲ್ಲ ಇದೀವಂತ. ನಮ್ಮಿಂದನೇ ಇರ್ತಾರೆ ಯಾವಾಗ್ಲೂ. ಹೋಗಿ ಮಾಡಿ ಅಂತ. ಯಾವುದು
ನಿಲ್ಸಲ್ಲ. ಎಲ್ಲ ಈ ಒಂದು ಯಜ್ಞಕ್ಕೆ ಏನ್ ಬೇಕು ಸಹಕಾರ, ಆ ಥರ ಸಹಕಾರ ಎಲ್ಲ ಬಂದು ಅವ್ರು ಆಸ್ಟ್ರಲ್ ಆಗಿ ಕಾಂತಿ ಶರೀರಗಳಲ್ಲಿ ಬಂದು ನಾವ್ ಮುಂದೆ ನಡ್ಸ್ಕೊಂಡು ಹೋಗ್ತಾರೆ. ನೋಡಿ, ಈ ತರದ ವಿಷಯಗಳೆಲ್ಲ ಚೆನ್ನಾಗಿ ಗೊತ್ತಾಗ್ತವೆ ಬುಕ್ಸ್ ಓದಿದಾಗ. ಅಂದ್ರೆ ಎಷ್ಟೋ ಕ್ಲಾರಿಟಿಗಳು ಸಿಗ್ತವೆ ಇವೆಲ್ಲ ಮಾಡಿದಾಗ. ಧ್ಯಾನ ಮಾಡಿದಾಗ ಏನಾಗುತ್ತೆ ನಮ್ಮನ್ನ ನಾವು ಇನ್ನೂ ಅರ್ಥ ಮಾಡ್ಕೊಂತೀವಿ. ನಮ್ಮ ಮನಸ್ಸೇನು, ನಾವೆಲ್ಲಿದ್ದೀವಿ, ನಾವು ಮಾಡ್ತಕ್ಕಂಥ ತಪ್ಪುಗಳೇನು, ಆ ನಾವು ಆ ಮಾತನ್ನ ಸರಿ ಮಾಡ್ಕೋಬೇಕು, ಆಲೋಚನೆಗಳು ಸರಿ ಮಾಡ್ಕೋಬೇಕು. ಗೊತ್ತಾಗುತ್ತೆ ನಮ್ಮ ಜೊತೆ ನಾವಿರ್ತೀವಿ. ಎಲ್ಲಾ ವಿಷಯಗಳು ತಿಳಿತವೆ. ಏನೇನು ನಮ್ಮಲ್ಲಿ ಕೊರತೆ ಇದೆ ಅಂತ ಗೊತ್ತಾಗುತ್ತೆ 3 ಗಂಟೆ ಧ್ಯಾನ ಮಾಡಿದ್ರೆ. ಅದಾದ್ಮೇಲೆ ಫಸ್ಟ್ ಏನು 3 ಕುತ್ಕೊಳ್ಳೋಕ್ಕಾಗಲ್ಲ. ಓಕೆ. ಸ್ವಲ್ಪ ದಿನ ಅಂದ್ರೆ 3 ಗಂಟೆ ಹೋಗ್ತೀವಿ ನಾವು ಧ್ಯಾನಕ್ಕೆ ಕುತ್ಕೊಂತೀವಿ. ಕೂತಾಗ ಎಲ್ಲ ಫಸ್ಟ್ ಸ್ವಲ್ಪ ದಿನ ಧ್ಯಾನ ಸೆಟ್ ಆಗಲ್ಲ ಬಾಡಿಗೆ. ಒಂದು 2 ಗಂಟೆಯಿಂದ 3 ಗಂಟೆಗೆ ಹೋಗ್ಬೇಕು. ಹೋದಾಗ ಅಪಾರವಾದ ಬದಲಾವಣೆ ಆಗುತ್ತೆ. ಮ ಮಹಾ ಶಾಂತಿ ಇರುತ್ತೆ. ಫುಲ್ಲು ಶಾಂತ. ದಿನೆಲ್ಲ ಅದ್ಭುತವಾಗಿ ಶಾಂತವಾಗಿರ್ತೀವಿ ನಾವು. ನಿಶ್ಚಲವಾಗಿರ್ತೀವಿ. ಆನಂದ ತುಂಬಿರುತ್ತೆ 3 ಗಂಟೆ ಧ್ಯಾನ ಮಾಡಿದ್ರೆ. ಒಂದು 2 ಗಂಟೆ ಸ್ವಾಧ್ಯಾಯ ಮಾಡಿದ್ರೆ ಎಷ್ಟೋ ವಿಷಯಗಳು ಗೊತ್ತಾಗ್ತಾ ಹೋಗುತ್ತೆ ನೋಡಿ. ಅಂದ್ರೆ ಡೋರ್ಸ್ ಓಪನ್ ಆಗ್ತಾ ಇರ್ತವೆ. ಹೊಸ ಡೋರ್ಸ್ ಓಪನ್ ಆಗ್ತವೆ. ಹೊಸ ಹೊಸ ಲೋಕಗಳು ಓಪನ್ ಆಗ್ತವೆ ನಮಗೆ. ಹೊಸ ಜ್ಞಾನಕ್ಕೆ ನಾವು ಎಂಟ್ರಿ ಆಗ್ತೀವಿ. ನೋಡಿ. ಸೇವೆ ಮಾಡಿದಾಗ ಎಷ್ಟೋ ಶಕ್ತಿ ಬರುತ್ತೆ. ಸೇವೆ ಮಾಡ್ಬಿಟ್ಟು ಧ್ಯಾನ ಕೂತ್ಕೊಳ್ಳಿ, ಸುಮ್ನೆ ಸುರಿಯುತ್ತೆ ಎನರ್ಜೀಸ್ ನೋಡಿ. ಹಾಗಾಗಿ ಇವೆಲ್ಲ ಮಾಡ್ಲೇಬೇಕು ಮಾಸ್ಟರ್ಸ್. ನೋಡಿ PSS ಹೆಂಗ್ ಪತ್ರಿ ಸರ್ ಏನೇನ್ ಕೊಟ್ಟಿದ್ದಾರೆ ಎಲ್ಲ ಗ್ರೇಟ್ ಗಿಫ್ಟ್‌ಗಳೆಲ್ಲ ಅವೆಲ್ಲ. ಸಂಗೀತದಲ್ಲಿ ಧ್ಯಾನ ಮಾಡ್ತೀವಿ. ಎಂತ ಒಳ್ಳೆ ಧ್ಯಾನ 2 ಗಂಟೆ ಧ್ಯಾನ ನೋಡಿ ಇವಾಗ. ಪ್ರತಿದಿನ ಇವೆಲ್ಲ ಫಾಲೋ ಮಾಡ್ಬೇಕು. 3+2+1 ಏನ್ ಮಾಡುತ್ತೆ ಪರಿಪೂರ್ಣತ್ವಕ್ಕೆ ಕರ್ಕೊಂಡು ಹೋಗುತ್ತೆ ನಮ್ನ. ಹಾಗಾಗಿ ಪ್ರತಿಯೊಬ್ರು ಕೂಡ ಇವನ್ನ ಫಾಲೋ ಮಾಡಿ. ಗೋಲ್ ಇಟ್ಕೊಳ್ಳಿ. ನಾನು ಇಷ್ಟು ಬುಕ್ ಓದ್ಬೇಕು. ಈ ತಿಂಗಳಲ್ಲಿ ಇಷ್ಟು ಬುಕ್ ಓದ್ಬೇಕು. ಆ ಗೋಲ್ ಮೇಲೆ ವರ್ಕ್ ಮಾಡಿ. ಇಲ್ಲಾಂದ್ರೆ ಆಗೋದಿಲ್ಲ. ಆ ಪರಿಪೂರ್ಣತ್ವ ಸಿಗೋದಿಲ್ಲ. ನಮ್ಮಲ್ಲೇ ಬದಲಾವಣೆಗಳು ಕಾಣಿಸಲ್ಲ. ನಮಗೆ ಕಾಣಿಸಲ್ಲ. ಕ್ಲಾರಿಟಿ ಇರೋದಿಲ್ಲ. ಹೋಗ್ತೀವಿ ಏನೋ ಹೇಳ್ಬೇಕು ಧ್ಯಾನ ಕ್ಲಾಸಲ್ಲಿ ಹೋಗಿ ಹೇಳ್ಬೇಕಂದ್ರೆ, ಆ ಹೇಳಕ್ಕೆ ನಮಗೆ ಇಲ್ಲಿ ತುಂಬಿದ್ರೆ ತಾನೇ ಹೇಳಕ್ ಸಾಧ್ಯ ತಲೆಯಲ್ಲಿ. ಯಾವಾಗ ತುಂಬುತ್ತಂದ್ರೆ, ನಾವು ಸ್ವಾಧ್ಯಾಯ ಹೆಚ್ಚು ಮಾಡಬೇಕು. ನಮ್ಮ ಗುರುಗಳು ಎಲ್ಲ ವಿಷಯಗಳು ಹೇಳ್ತಿದ್ರು. ಭಗವದ್ಗೀತೆ ತಗೊಳ್ಳಿ, ಆ ಈ ವೇದಗಳು ತಗೊಳ್ಳಿ, ಉಪನಿಷತ್ತುಗಳು ತಗೊಳ್ಳಿ, ಸೈಂಟಿಫಿಕ್ ಆಗಿ ಧ್ಯಾನ ಹೇಳ್ಬೇಕಾ, ಎಲ್ಲ ಹೇಳ್ತಾ ಇದ್ರು. ಹೆಂಗ್ ಹೇಳ್ತಿದ್ರು? ಅಷ್ಟು ಓದ್ತಾ ಇದ್ರು ಬುಕ್ಸ್ ಅವರು. ಓದ್ಬೇಕು. ಅವ್ರು ಚಿಕ್ಕಂದೊಂದು 10 ವರ್ಷದಿಂದನೇ ಬುಕ್ಸ್ ಓದೋಕೆ ಶುರು ಮಾಡಿದ್ರು ನೋಡಿ. ಎಂತ ಅಷ್ಟು ಜ್ಞಾನ ಬಂತು ಅವರಿಗೆ. ಅಟ್‌ಲೀಸ್ಟ್ ನಾವು ಇವಾಗಾದ್ರೂ ಸೀರಿಯಸ್ ತಗೊಳೋಣ ಬುಕ್ಸ್ ಬಗ್ಗೆ. ಎಂತೆಂತ ಬುಕ್ಸ್ ಇದೆ. ಓಶೋ ಬುಕ್ಸ್ ಓದಿದಾಗ ಜೀವನದಲ್ಲಿ ಹೆಂಗ್ ಬದುಕಬೇಕಂತ ಗೊತ್ತಾಗುತ್ತೆ ಅದ್ಭುತವಾಗಿ, ಪ್ರಾಪಂಚಿಕವಾಗಿ. ತಪ್ಪುಗಳು ಮಾಡ್ಲೇಬಾರದು. ತಪ್ಪುಗಳು ಮಾಡಿದ್ರೆ ಏನಾಗುತ್ತೆ? ಎಂತೆಂತ ತಪ್ಪುಗಳು ಮಾಡ್ತಿರ್ತೀವಿ ನಾವು. ಈ ಮನಸ್ಸಿನ ಆಟದಿಂದ ಅಂತ ಗೊತ್ತಾಗುತ್ತೆ. ಓದ್ಬೇಕು. ಓ ಬುಕ್ಸ್ ತೆಗೆದಾಗ ಅದ್ಭುತವಾಗಿ ಕ್ಲಾರಿಟಿ ಬರುತ್ತೆ. ಕೇಳಿಸ್ಕೊಂತ ಇದ್ರೆ ಎಷ್ಟು ಮೋಟಿವೇಷನ್ ಬರುತ್ತೋ ಸಜ್ಜನ ಸಾಂಗತ್ಯದಿಂದ. ಎಂತೆಂತ ಎಕ್ಸ್‌ಪೀರಿಯನ್ಸ್‌ಗಳಿದಾವೆ. ಕಿರಣ್ ಮಾಸ್ಟರ್ಸ್ ಎಕ್ಸ್‌ಪೀರಿಯನ್ಸ್ ನೋಡಿ. ಸೊ ಇವೆಲ್ಲ ಮಾಡಿದಾಗ ಸಹಜವಾಗಿ ನಾವು ಪೂರ್ಣತ್ವನ ಸಂಪಾದಿಸ್ಕೊಂತೀವಿ. ಅದೇ ಸಂಪಾದಿಸ್ಕೊಳ್ಳೋಕ್ಕೋಸ್ಕರ ನಾವು ಮತ್ತೆ ಮತ್ತೆ ಬಂದೀವಿ ಭೂಮಿಗೆ. ನಾನು 3 ಜನ್ಮ ಪತ್ರಿಸಾರಗೋಸ್ಕರ ಕಾಯ್ತಿದ್ದೀನಿ. ಯಾಕಂದ್ರೆ ಆ ಪರಿಪೂರ್ಣತ್ವಕ್ಕೋಸ್ಕರ ನೋಡಿ. ಅಲ್ಲಲ್ಲಿ ಸ್ವಲ್ಪ ಪೆಂಡಿಂಗ್ ಇದ್ದು ಕೆಲಸಗಳು. ಸ್ವಾಧ್ಯಾಯ ಮಾಡ್ತಿರ್ಲಿಲ್ಲ. ಹೋದ ಜನ್ಮ ಗೊತ್ತೇ ಇರ್ಲಿಲ್ಲ ಯಾರ್ಯಾರಿದ್ರು. ನಮ್ಮ ಗುರುಗಳು ಸ್ವಾಧ್ಯಾಯ ಮಾಡಿದ್ರು. ಎಷ್ಟೋ ಸ್ವಾಧ್ಯಾಯ ಮಾಡಿದ್ರು. ಆ ಸ್ವಾಧ್ಯಾಯದ ಬಗ್ಗೆ ಗೊತ್ತಾಯ್ತು. ಬುಕ್ಸ್ ಬಗ್ಗೆ ಕೇಳೇ ಇರ್ಲಿಲ್ಲ. ನಾವು ಓದ್ತಕ್ಕಂಥ ಬುಕ್ಸ್‌ಗಳು ಬೇರೆ ಸೊಸೈಟಿಯಲ್ಲಿ ಗೊತ್ತೇ ಇಲ್ಲ. ಈ ತರ ಬುಕ್ಸ್ ಇದಾವ ಅಂತ. ಅಂತ ಗ್ರೇಟ್ ಬುಕ್ಸ್ ಇದಾವೆ ನಮ್ಮ ಹತ್ರ ಎಲ್ಲ. ಅವೆಲ್ಲ ಯಾರು ಕೊಟ್ರು? ನಮ್ಮ ಗುರುಗಳು ಕೊಟ್ರು ನಮಗೆ. ಕೊಟ್ಟಿದ್ದಾರೆ. ಅವನ್ನ ಬಳಸ್ಕೋಬೇಕಲ್ಲ. ಆ ಅವ್ರ ಕಡೆ ಇದೆ ಅಂತ ನಾವು ನೋಡ್ಕೊಂಡೇ ಬಂದಿದೀವಿ. ಈ ಬುಕ್ಸ್ ಎಲ್ಲ ಇದೆ. ಇಷ್ಟೆಲ್ಲ ಜ್ಞಾನ ಇದೆ ಅಂತ. ಹಂಗಾಗಿ ಅವ್ರನ್ನ ಚೂಸ್ ಮಾಡ್ಕೊಂಡಿದೀವಿ ಅಂದ್ಮೇಲೆ ಅವನ್ನ ಓದ್ಲೇಬೇಕು. ಓದಿಲ್ಲ ಅಂದ್ರೆ ಮತ್ತೆ ಬರ್ತೀವಿ ಭೂಮಿಗೆ. ಇಷ್ಟೆಲ್ಲ ಗ್ರೇಟ್ ಮಾಸ್ಟರ್ಸ್ ಎಕ್ಸ್‌ಪೀರಿಯನ್ಸ್‌ಗಳಿದಾವೆ. ನಮ್ಮ ಪತ್ರಿ ಸಾರು 7 ಬಿಲಿಯನ್ ಎಕ್ಸ್‌ಪೀರಿಯನ್ಸ್ ಕೇಳಿದಾರಂತೆ. ಕೇಳಿಸ್ಕೊಂಡಿಲ್ಲ. ನಾವು ಕೇಳಿಸ್ಕೋಬೇಕು ನೋಡಿ. ಅವರಷ್ಟು 7 ಬಿಲಿಯನ್ 70 ಕೋಟಿ ಎಕ್ಸ್‌ಪೀರಿಯನ್ಸ್ ಕೇಳಿದಾರಂತೆ. ಒಂದು 5 ಜನ್ಮದಿಂದ ಅವರು. ನಾವು ಎಷ್ಟು ಎಕ್ಸ್‌ಪೀರಿಯನ್ಸ್ ಕೇಳಿದೀವಿ? ಕಂಪೇರ್ ಮಾಡಿ. ಯಾಕೆಂದ್ರೆ ಅಷ್ಟು ಕೇಳಿದಾಗ ಧ್ಯಾನದಿಂದ ಎಲ್ಲಾನು ಸಾಧ್ಯ ಅಂತ ಗೊತ್ತಾಗುತ್ತೆ. ಧ್ಯಾನದ ಬಗ್ಗೆ ನಮಗೆ 1% ಕೂಡ
ಡೌಟ್ ಬರೋದಿಲ್ಲ. 0.1% ಡೌಟ್ ಬರೋದಿಲ್ಲ. ಯಾಕಂದ್ರೆ ಅಷ್ಟು ಕೇಳಿ, 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 ಕೇಳಿ ಅವ್ರಿಗೆ ಅಷ್ಟು ಕ್ಲಾರಿಟಿ ಬಂತು. ನೋಡಿ, ಧ್ಯಾನ ಮಾಡಿ ಎಷ್ಟೋ ವಿಷಯ ಗೊತ್ತಾಯ್ತು. ಸ್ವಾಧ್ಯಾಯ ಮಾಡಿ ಇನ್ನಷ್ಟು ಗೊತ್ತಾಯ್ತು. ಆ, ಸಜ್ಜನ ಸಂಗತಿ ಮಾಡಿ ಎಲ್ಲ ವಿಷಯ ಗೊತ್ತಾಯ್ತು. ಅವಾಗ ಅದೇ ಪರಿಪೂರ್ಣತ್ವ. ಅದಾದ್ಮೇಲೆ ಸೇವೆ ನೋಡಿ, ಮತ್ತೆ ಆನಂದ ಇನ್ನೂ ಶಕ್ತಿ ಹೆಚ್ಚಾಯ್ತು. ಇನ್ನು ಎಲ್ಲ ಹೆಚ್ಚೆಚ್ಚು ಕೊಟ್ಟಷ್ಟು ಕೂಡ ಜ್ಞಾನ ಎಷ್ಟು ಕೊಡ್ತೀವಿ, ಧ್ಯಾನ ಎಷ್ಟು ಕೊಡ್ತೀವಿ, ಅಷ್ಟೇ ವಾಪಸ್ ಬರುತ್ತೆ ನಮಗೆ. ಪ್ರಕೃತಿ ಕೊಡುತ್ತೆ. ಮೇಲ್ ತಗೊಂಡೋಗುತ್ತೆ. ಓಹ್! ನೀನ್ ಇಷ್ಟು 100 ಜನಕ್ಕೆ ಧ್ಯಾನ ಹೇಳ್ಕೊಟ್ಟಿದ್ದೀಯಾ? ನಿನಗೆ ಆ 100 ಜನಕ್ಕೆ ಧ್ಯಾನ ಹೇಳ್ಕೊಟ್ಟಿಯಲ್ಲ, ಆ ಪುಣ್ಯ ನಿನಗೆ ಬರುತ್ತೆ. ಶಕ್ತಿ ಬರುತ್ತೆ. ಆನಂದ ಬರುತ್ತೆ. ಹಾಗಾಗಿ ಎಲ್ಲ ಮಾಡಿ 3+2+1 3 ಗಂಟೆ ಧ್ಯಾನ, 2 ಗಂಟೆ ಸ್ವಾಧ್ಯಾಯ, 1 ಗಂಟೆ ಸಜ್ಜನ ಸಾಂಗತ್ಯ, ಪ್ಲಸ್ ಸೇವೆ. ಎಲ್ಲೆಲ್ಲಾಗುತ್ತೆ ಅಲ್ಲೆಲ್ಲಿ ಹೋಗೋದು, ಸೇವೆ ಮಾಡೋದು. ಧ್ಯಾನ ಗ್ರಾಮೀಣಕ್ಕೆ ಹೋಗೋದು. ಆ, ಮನೆ ಮನೆ ಧ್ಯಾನ ಅರೇಂಜ್ ಮಾಡೋದು. ಕಾವೇರಿ ಪಿರಮಿಡಲ್ಲಿ ಗ್ರೂಪ್ ಮೆಡಿಟೇಷನ್ ಮಾಡೋದು. ಅಲ್ಲೇನೋ ಸೇವೆ ಇದೆ ಕಾವೇರಿ ಪಿರಮಿಡಲ್ಲಿ ಸೇವೆ ಮಾಡೋದು. ಅಂದ್ರೆ ಇವೆಲ್ಲ ಹುಡುಕೊಂಡು ಹೋಗ್ಬೇಕು ನಾವು. ಯಾರು ಹೇಳ್ಬಾರ್ದು. ಯಾಕಂದ್ರೆ ಪರಿಪೂರ್ಣತ್ವ ಸಂಪಾದಿಸ್ಕೋಬೇಕಲ್ಲ ನಾವು. ಸುಮ್ನೆ ಬಂದ್ವಾ, ಸುಮ್ನೆ ಓದಿ ಬಂದ್ರೆ ಮತ್ತೆ ಇನ್ನೊಂದ್ ಸತಿ ಬರ್ತೀವಿ. ಅದಕ್ಕಿಂತಲೂ 100 ಪಟ್ಟು ಕಷ್ಟ ಇರುತ್ತೆ ಭೂಮಿ ಮೇಲೆ ಇನ್ನೊಂದ್ ಸತಿ ಬಂದಾಗ. ಹಾಗಾಗಿ ಸಮಯ ವ್ಯರ್ಥ ಮಾಡ್ಬಾರ್ದು. ಆಪರ್ಚುನಿಟೀಸ್ ವೇಸ್ಟ್ ಮಾಡ್ಕೋಬಾರ್ದು ಯಾವಾಗ್ಲೂ. ಈ ತರ ಗುರು ಸಿಗಕ್ ಸಾಧ್ಯ ಇಲ್ಲ. ಪರಿಪೂರ್ಣತ್ವ ಬೇಕು ಮಾಸ್ಟರ್ಸ್. ಅದಕ್ಕೆ ಬರೋದು ನಾವು. ನೋಡಿ, ಕಾಯ್ಬೇಕು ಆಪರ್ಚುನಿಟೀಸ್‌ಗೋಸ್ಕರ ವೇಟ್ ಮಾಡ್ತಾ ಇರ್ಬೇಕು. ಬಂದಾಗ ಬಿಡಬಾರ್ದು. ನೆಕ್ಸ್ಟು ನಮಗೆ ಸುತ್ತೂರು ಜಾತ್ರೆಯಲ್ಲಿ ಸ್ಟಾಲ್ ಹಾಕ್ತೀವಿ. ಎಲ್ಲರೂ ಹೋಗ್ಬೇಕು ಸ್ಟಾಲಲ್ಲಿ. ಹೋಗಿ ಪ್ರಚಾರ ಮಾಡ್ಬೇಕು. ಲಾಸ್ಟ್ ಇಯರ್ 5,000 ಜನಕ್ಕೆ ನಾವು ಧ್ಯಾನ ಹೇಳ್ಕೊಟ್ವಿ ಅಲ್ಲಿ ಸ್ಟಾಲಲ್ಲಿ. ನೋಡಿ, ಈ ಸತಿ 1,00,000 ಜನಕ್ಕೆ ಹೇಳ್ಕೊಡೋಣ ಧ್ಯಾನ. ಬರೋರ್ಗೆಲ್ಲ ಹೇಳ್ಕೊಡೋಣ. ಎಷ್ಟು ಜನ ಆದ್ರೆ ಅಲ್ಲೆಲ್ಲ ಹೋಗ್ಬಿಟ್ಟು ಪ್ರಚಾರ ಮಾಡ್ಬೋದು. ಎಷ್ಟು ಆನಂದ ಕೊಡುತ್ತೋ, ಎಷ್ಟು ಶಕ್ತಿ ಕೊಡುತ್ತೋ. ಹಾಗಾಗಿ ಮಾಸ್ಟರ್ಸ್, ಪರಿಪೂರ್ಣತ್ವದ ದೆಡೆಗೆ ಹೋಗಕ್ಕೋಸ್ಕರ ನಾವು ಮತ್ತೆ ಮತ್ತೆ ಜನ್ಮ ತಗೊಂಡಿದೀವಿ. ಇಂಥ ಒಂದು ದೊಡ್ಡ ಸಂಸ್ಥೆಯಲ್ಲಿ ಯಾಕೆ ತಗೊಂಡಿದೀವಿ ಅಂದ್ರೆ, ಇಷ್ಟು ಕ್ಲಾರಿಟಿ ಕೊಡುತ್ತೆ. ಇಷ್ಟು ವಿಷಯಗಳು ತಿಳಿಸುತ್ತೆ PSSM ನಮಗೆ. ಥ್ಯಾಂಕ್ ಯು ಮಾಸ್ಟರ್ಸ್.